ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಸಪ್ನೀರು ಅಂತಾರೆ, ಕೆಲವು ಕಡೆ ಉಪ್ಸಾರು ಅಂತಾರೆ. ಆದರೆ ಇದನ್ನು ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮರೆಯೋಕ್ಕಾಗಲ್ಲ. ನಾನು ನಿನ್ನೆ ನೈಟು ನೆನೆಸಿಟ್ಟಿರ್ತಕ್ಕಂಥ ಅರ್ಧ ಕೆ ಜಿ ಒಣ ಅಳಸಂದೆ ಕಾಳನ್ನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ನೀರು ಸ್ವಲ್ಪ ಬಿಸಿ ಆಗಲಿ. ನೀರು ಬಿಸಿ ಆದ ತಕ್ಷಣ ನಾವು ಏನು ತೊಗೊಂಡಿದ್ದೀವಿ ಒಣ ಅಳಸಂದೆ ಕಾಳು ನೆನೆಸಿಟ್ಟಿರ್ತಕ್ಕಂಥದ್ದು, ಅದನ್ನು ಬಿಸಿ ಆದಮೇಲೆ ಅದರೊಳಗಡೆ ಆ್ಯಡ್ ಮಾಡೋಣ. ನೀವು ನೆನೆಸಿಟ್ಟಿರ್ತಕ್ಕಂಥ ಒಣ ಅಳಸಂದೆ ಕಾಳು ಬೇರೆ ಯಾವ ಕಾಳು ಬೇಕಾದರೂ ಯೂಸ್ ಮಾಡ್ಬೋದು, ಮತ್ತು ಹಸಿ ಕಾಳಲ್ಲೂ ಮಾಡ್ಬೋದು, ನೋ ಪ್ರಾಬ್ಲಮ್ಮು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮಾಡ್ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಮುದ್ದೆಗೆ ಮತ್ತು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಕಾಳು ಅರ್ಧ ಬೆಂದಿದೆ, ನೆನೆಸಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಬೇಗ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಮತ್ತು ಒಂದು 3 ಬದನೆಕಾಯಿ ಮದ್ದಿಗೆ ಸೀಳ್ಬಿಟ್ಟು ಏನು ಪಾತ್ರೆ ಇದೆಯಲ್ಲ ಪಾತ್ರೆ ಒಳಗಡೆ ಹಾಕ್ಕೊಳ್ಳೋಣ. ಈ ಥರ ಸೀಳಿ, ಯಾಕಂದರೆ ಬೇಯಲಿ ಅಂತ ಹೇಳ್ಬಿಟ್ಟು, ಬೆಂದ ಮೇಲೆ ನಮಗೆ ಕ್ಯೂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡೋಣ. ಅದು 3 ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ್ದಾದಮೇಲೆ ಮತ್ತೆ ಅದೇ ಥರ ಪ್ಲೇಟ್ ಮುಚ್ಚಿಬಿಡಿ. ಅದಕ್ಕೂ ಮುಂಚೆ ನಾವೊಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಬಾಣಲಿಲಿ ಅಥವಾ ಹೆಂಚಲ್ಲಿ ಹುರ್ಕೊಂಡು ಬಂದುಬಿಡೋಣ. ಎಲ್ಲ ಕೈಯಲ್ಲಿ ಕ್ಯೂಚೋದ್ರಿಂದ ಸ್ವಲ್ಪ ಎಲ್ಲ ರೆಡಿ ಇಟ್ಕೊಂಡಿರಬೇಕು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ನಿಮಗೆ. ನೋಡಿ, ಈ ಥರ ಈಗ ಸ್ವಲ್ಪ ಮುಚ್ಚಿಬಿಡೋಣ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಯಾವುದೇ ಕಾಳಲ್ಲಿ, ಹಸಿ ಕಾಳು ಆರ್ ಒಣಕಾಳು ಆದರೆ ನೆನೆಸಿಟ್ಕೊಳ್ಳಿ, ಹಸಿ ಕಾಳಾದರೆ ತಕ್ಷಣ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಒಂದೊಂದು ರೀತಿಲಿ ಕರೀತಾರೆ ಆ ಸಾಂಬಾರು ಹೆಸರು. ನೋಡಿ, ಇದು ಕಾಳು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಬಸ್ಕೊಬಿಡೋಣ, ಅಂದರೆ ಸಪ್ರೇಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ, ಬದನೆಕಾಯಿನೂ ಬೆಂದಿದೆ, ಕಾಳು ಬಂದಿದೆ. ನೋಡಿ, ಬಸ್ತಿದ್ದೀನಿ. ಬೆಂದಿರೋ ಬದನೆಕಾಯಿನ ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳೋಣ. ನೋಡಿ, ಇದಕ್ಕೆ ಬೇಕಾಗಿರೋದು ಇಷ್ಟೇ. ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಒಂದು 3 ಬದನೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಒಂದು 5ರಿಂದ 6 ಹುರಿದಿರ್ತಕ್ಕಂಥ ಮೆಣಸಿನ್ಕಾಯಿ. ನೋಡಿ, ಕಾಳು ನೀರು ಸಪ್ರೇಟ್ ಮಾಡಿದ್ದೀನಿ. ಈಗ ಒಂದು ತಟ್ಟೆ ಒಳಗಡೆ ಸ್ವಲ್ಪ ಬಸ್ತಿರ್ತಕ್ಕಂಥ ನೀರನ್ನ ಸ್ವಲ್ಪ ತಟ್ಟೆ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆರೋವರೆಗೂ ವೆಯ್ಟ್ ಮಾಡಿ. ಹಂಗೆ ಕ್ಯೂಚಕ್ಕೆ ಹೋದರೆ ಕೈ ಸುಡುತ್ತೆ. ನೋಡಿ, ಈಗ ಸ್ವಲ್ಪ ಹುಣಸೆಹಣ್ಣ ತಗೊಂಡು ನಿಧಾನವಾಗಿ ತೊಳೆದು, ಮಣ್ಣಿಗಿಣ್ಣಿರುತ್ತೆ, ಸ್ವಲ್ಪ ನೋಡಿಕೊಂಡು ಹುಣಸೆಹಣ್ಣ ಇಲ್ಲ ಫಸ್ಟೇ ಕ್ಯೂಚ್ಕೊಂಡು ಆಮೇಲಿಂದ ರಸ ಒಯ್ಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಇದನ್ನು ಬೆಳ್ಳುಳ್ಳಿ ಯಾಕಂದರೆ ಕ್ಯೂಚಕ್ಕೆ ಇದಾಗಲಿ, ಎಲ್ಲ ಕೈಯಲ್ಲೇ ಕ್ಯೂಚಬೇಕು. ನೀವು ಮಿಕ್ಸಿಗೆ ಹಾಕ್ಕೊಂಡ್ರೆ ಆ ಟೇಸ್ಟ್ ಬರಲ್ಲ. ಹಳ್ಳಿ ಕಡೆ ಆದರೆ ಇನ್ನೂ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಹೊಲ್ದಲ್ಲಿ ಕಿತ್ಕೊಂಡು ಬಂದಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಅಲ್ಲೇ ಹೊಲ್ದಲ್ಲಿ ಕಿತ್ಕೊಂಡು ಬಂದಿರತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಕ್ಯೂಚಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಕ್ಯೂಚ್ಕೊಳ್ಳಿ. ಈಗ 3 ಬದನೆಕಾಯಿ ಏನು ತೆಗೆದಿದ್ದೆ, ಆ 3 ಬದನೆಕಾಯಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕ್ಯೂಚ್ಕೊಬಿಡಿ. ಚೆನ್ನಾಗಿ ಕ್ಯೂಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು, ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು. ನೀವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ಅನ್ನಕ್ಕೆ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದೇ ಥರ ಹಳ್ಳಿ ರೆಸಿಪಿಗಳು, ಹಳೆ ರೆಸಿಪಿಗಳು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.